ಅಮ್ಮ ಬರ್ಕೊಂಡು ಅಂದಮ್ಮ ತಿನ್ನಮ್ಮ ನಾನು ಅದೇನು ಹೇಳು ಅಮ್ಮರೇ ಹೇಳ ಲಾಡು ಕಜ್ಜಾಯ ಒಬ್ಬಟ್ಟು ಅಮ್ಮರೇ ದಾಸಿನ ಕೊಂಡ್ಕೊ ಬರ್ತಿದ್ದೀರ ಯಾರು ಬುದ್ಧಿಯವರು ಏನ ಬುದ್ಧಿಯವರು ದಾಸಿ ಕೊಂಡ್ಕೊಂಡ್ ಬರ್ತಾ ಇದ್ದೀರಾ ನೀ ಹೇಳ್ತಿರ ಮತ್ ನಿಜ ಏನೋ ನಿಜ ನೀನ್ ಹೇಳ್ತಿರ ಸುಳ್ಳ ನಾನು ಸಾಯಿಸ್ಬಿಡ್ತೀನಿ ಅಷ್ಟೇನೆ ಅಯ್ಯೋ ನಿಜ ಹೇಳ್ರೆ ನಮ್ನ ಸಾಯಿಸ್ತೀರಲ್ಲ ಹಾಗಾದ್ರೆ ಬರ್ಲಿ ಇರು ಇವತ್ತು ಅವ್ರಿಬ್ರು ಸರಿಯಾಗಿ ಬುದ್ಧಿ ಕಳ್ಸಿ ನೀ ಬಾಯಿ ಕಡೆ ಬರ್ಲಿ ಇವತ್ತು ಬಂದ್ಮೇಲೆ ಇರೋದು ಯಾ ಹಬ್ಬ ಏನು ಅಂತ ಬಂದ್ಮೇಲೆ ಸರಿಯಾಗಿ ಮಾಡ್ತೀನಿ ಯಾಕೆ ಹೋಗತ್ಯ ಬನ್ನಿ ಅಲ್ಲ ನಿಮ್ಗಿಷ್ಟು ಧೈರ್ಯ ಅದು ನಾನು ಬದುಕಿರುವಾಗಲೇ ಇಷ್ಟು ಧೈರ್ಯ ಯಾಕೆ ಬಂತು ಅಂತ ನಾನು ಬದುಕಿರುವಾಗಲೇ ಇಷ್ಟು ಧೈರ್ಯ ಬಂತಲ್ಲ ನಿಮ್ಗೆ ನಿಮ್ಮ ಅವತಾರಕ್ಕೆ ನನ್ನೇ ನೋಡಿ ಏನು ಅಂದ್ರೆ ಯಾಕೆ ನನ್ನೇ ನೋಡ್ತಾ ಇದ್ದೀರಿ ನೋಡೆ ಕಲಹ ನನ್ನ ಮಾತನ್ನ ತಾಳ್ಮೆಯಿಂದ ಕೇಳು ನೀನೊಬ್ಳೆ ದಿನಾಲು ಹಗಲು ರಾತ್ರಿ ದುಡಿತಾ ಇದ್ದೀಯಾ ನಿನಗೆ ಸಹಾಯವಾಗಿರ್ಲಿ ಅಂತ ಹೇಳಿ ದಾಸಿನ ಕೊಂಡ್ಕೊಂಡು ಬಂದಿದ್ದೀನಿ ಏನು ನನ್ ಕಷ್ಟ ನೋಡಿ ದಾಸನ ಕೊಂಡ್ಕೊಂಡು ಕರ್ಕೊಂಡು ಬಂದಿರ ಅಯ್ಯೋ ಏನು ಅಂದ್ರೆ ಯಾಕೋ ಏನೋ ನಿಮ್ಮನ್ನ ನೋಡ್ತಾ ಇದ್ರೆ ಭಕ್ತಿ ಉಟ್ಕೊಂಡು ಬರ್ತಾ ಇದೆ ನನಗೆ ಆದ್ರೂ ಅಯ್ಯೋ ನನ್ನ ದೃಷ್ಟಿ ತಗಲ್ಬಿಡ್ತೋ ಏನೋ ನಿಮಗೆ ನೋಡಿ ನೀವಿಲ್ಲೇ ಇರಿ ನಾನು ಬೇಗ ಹೋಗಿ ಹಾರತಿ ತಗೊಂಡ್ ಬರ್ತೀನಿ ಹಾರತಿ ತೆಗಿಯೋವರೆಗೂ ಮನೆ ಒಳಗೆ ಬರಬೇಡಿ ನೀವು ಆಯ್ತಾ ಏ ದಾಸಿ ಏನೇ ನೋಡ್ತಾ ನಿಂತಿದ್ಯಾ ನಡಿಯ ಒಳಗಡೆ ನಡಿ ಆಮೇಲೆ ಕೆಲಸ ಹೇಳ್ತೀನಿ ನಿನಗೆ ಲೋ ಜಗಮಟ್ಟ ಕರ್ಕೊಂಡು ನಡಿಯೋ ಅವಳನ್ನ ಇಲ್ಲೇ ಇರಿ ಬಂದ್ಬಿಡ್ಬೇಡಿ ನಾನೇ ಬರ್ತೀನಿ ಕಾಲ ಕೌಶಿಕನ ರೂಪದಲ್ಲಿ ಭುವಿಯಲ್ಲಿ ಅವತರಿಸಿ ವಿಶ್ವಾಮಿತ್ರನ ಋಣ ತೀರಿಸಲು ರಾಣಿ ಚಂದ್ರಮತಿಯನ್ನು ದಾಸಿಯನ್ನಾಗಿ ಕೊಂಡುಕೊಂಡು ಬಂದದ್ದಾಯಿತು. ಓಹೋ, ಕಾಲ ಕೌಶಿಕನು ಇತ್ತಲೇ ಬರುವಂತೆ ಕಾಣುತ್ತಿದೆ. ಆದ್ದರಿಂದ ಕ್ಷಣಾರ್ಧದಲ್ಲಿ ನಾನು ಅದೃಶ್ಯನಾಗಲೇಬೇಕು. ಓಂ ಶಿವಾಯ ನಮಃ. ಅಲ್ಲ, ಬೀದಿ ಬಾಗಲ್ನ ಈಗ ಹಾರಾಡಕ್ ಬಿಟ್ಬಿಟ್ಟು ಎಲ್ರು ಎಲ್ಲ ಹಾಳಾಗೋದ್ರು ಅಂತ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ. ಲೇ ಕಲಹ, ಲೇ ನನ್ನ ಕಲಹ, ಲೇ ನನ್ನ ಪ್ರೀತಿಯ ಕಲಹ, ಬುದ್ಧಿ ನಿಮ್ಮನ್ನ ಬಿಟ್ಟು ಹೋಗಲ್ವೇ ಅಂತ. ಅಲ್ಲ, ನಾ ದೃಷ್ಟಿ ತೆಗಿಯೋಕ್ ಮುಂಚೆ ನಿಮ್ಮ ಮನೆ ಒಳಗೆ ಬಂದ್ಬಿಟ್ರಲ್ಲ ಅಂತ. ಯಾವ ದೃಷ್ಟಿನೇ ಕಲಹ? ನಿನ್ ಕಣ್ಗೆ ಅಷ್ಟೊಂದು ವಾ ಕಾಣ್ತಾ ಇದ್ದೀನ. ಅದಕ್ಕೆ ನಿಮಗೆ ದೃಷ್ಟಿ ತೆಗಿಬೇಕು ಅಂತಾನೆ ನಾನು ಒಳಗಡೆ ಹೋಗಿದ್ದು. ಹೌದು, ನಿಮ್ಗೆ ಇಷ್ಟು ಒಳ್ಳೆ ಬುದ್ಧಿ ಹೇಗ್ ಬಂತು ಅಂತ. ಒಳ್ಳೆ ಬುದ್ಧಿನೇ ಕಲಹ. ಅದೇ ಅಂದ್ರೆ ನನ್ನ ಕಷ್ಟ ನೋಡಿ ಕನಿಕರ ಪಟ್ಟು ದಾಸಿನ ಕೊಂಡ್ಕೊಂಡು ಬಂದಿದ್ದೀರಲ್ಲ, ಎಲ್ಲಿ ಕೊಂಡ್ಕೊಂಡು ಬಂದ್ರಿ? ಏನ್ ಕತೆ? ಎಷ್ಟು ಕೊಟ್ರಿ? ಏನು ದಾಸಿನ ನಾನು ಕೊಂಡ್ಕೊಂಡು ಬಂದೆ? ಏನಕ್ಕಲ್ಲ ನಿನ್ ಬುದ್ಧಿನ ನೆಟ್ಕಿಟ್ಕೊಂಡು ಮಾತನಾಡ್ತಾ ಇದೀಯೋ ಅಥವಾ ಪಿತ್ತ ಪ್ರಕೋಪದಿಂದ ಚಡ್ಪಡಿಸ್ತಾ ಇದೀಯೋ? ನಾನು ದಾಸಿನ ಕೊಂಡ್ಕೊಂಡು ಕರ್ಕೊಂಡು ಬಂದೆ. ಸರಿ ಹೋಯ್ತು. ಅಲ್ಲ, ನೀವೇ ಕೊಂಡ್ಕೊಂಡು ನಿಮ್ ಬೆನ್ನಿಂದ ನೀವೇ ಕರ್ಕೊಂಡು ಬಂದ್ರಲ್ಲ. ಏನು? ನಾನು ದಾಸಿನ ಕೊಂಡ್ಕೊಂಡು ಬೆನ್ನಿಂದನೇ ಕರ್ಕೊಂಡು ಬಂದೆ. ಹಾಗಾದ್ರೆ ಅವಳು ಒಳಗೆ ಇದ್ದಾಳೆ ಅಲ್ವೇ? ಒಳಗೆ ಹೋಗಿದ್ದಾಳೆ ಅಲ್ವೇ? ಹೌದು ಹೌದು ಹೌದು. ಲೇ ದಾಸಿ, ಬಾರೆ ಇಲ್ಲಿ, ನಿಜ ಹೇಳೆ. ನಿನಗೆ ಹೇಳ್ತಿರೋದು ನಿಜ ಹೇಳು. ಊರಿನ ಕೊಂಡ್ಕೊಂಡು ಬಂದ್ರೋ ಇಲ್ವೋ ಅಂತ. ಹೌದು ತಾಯಿ,
ನನ್ನ ಮಗನನ್ನು ಜೊತೆಯಲ್ಲಿ ಇಟ್ಕೊಳ್ಳು ಒಪ್ಕೊಂಡು ಕರೆದುಕೊಂಡು ಬಂದ್ರು. ಅಮ್ಮ ತಾಯಿ, ನೀನ್ ನೋಡ್ತಾ ಇದ್ರೆ ಸಾಕ್ಷಾತ್ ಭಾಗ್ಯಲಕ್ಷ್ಮಿ ಹಾಗೆ ಕಾಣ್ತಾ ಇದೀಯಾ. ನೀನ್ ಯಾರು, ನೀನ್ ಯಾವ ಊರು, ನಿನ್ನ ಹೆಸರೇನು ಅಂತ ನನಗೆ ಒಂದೂ ತಿಳಿಯದಮ್ಮ. ಇದಕ್ಕೆ ಆ ಕಾಶಿ ವಿಶ್ವನಾಥನೇ ಸಾಕ್ಷಿ. ಮಾಡೋದೆಲ್ಲ ಮಾಡಿಬಿಟ್ಟು ಕಾಶಿ ವಿಶ್ವನಾಥನ ಮೇಲೆ ಆಣೆ ಇಡ್ತಿದ್ರಾ? ಹರಿಶ್ಚಂದ್ರನ ಧರ್ಮಪತ್ನಿ ರಾಣಿ ಚಂದ್ರಮತಿ ಅಲ್ಲವೇ? ಏನು, ಹರಿಶ್ಚಂದ್ರನ ಧರ್ಮಪತ್ನಿ ರಾಣಿ ಚಂದ್ರಮತಿಯೇ? ಅಮ್ಮ ತಾಯಿ, ನಿಮ್ಮ ಪಾದ ಧೂಳಿನಿಂದ ಈ ನಮ್ಮ ಮನೆ ಪಾವನವಾಯಿತು ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಅಯ್ಯೋ 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 ಅಯ್ಯೋ, ಅಲ್ಲ ಇಷ್ಟೊಂದು ಮಿತಿ ಮೀರೋಯ್ತೆ ನಿಮ್ಮ ಹುಚ್ಚು ಅಂತ. ದಾಸಿ ಕಾಲು ಬೀಳ್ತಾ ಇದ್ದೀರಲ್ಲ ಅಂತ. ಏ ದಾಸಿ, ಏನೇ ನೋಡ್ತಾ ನಿಂತಿದ್ಯಾ? ಅವ್ರ ಕಾಲು ಬೀಳ್ತಾರ ಸುಮ್ಮನೆ ನಿಂತಿದ್ಯಾ? ನಡಿಯ ಒಳಗಡೆ, ನಡಿ ಒಳಗಡೆ. ಲೋ ಜುಟ್ಟ, ಹೋಗ್ಬಿಟ್ಟು ಆದಷ್ಟು ಬೇಗ ಮಲಯಾಳಿ ಮಾಂತ್ರಿಕನ್ ಕರ್ಕೊಂಡ್ ಬಾ, ಇವ್ರನ್ನ ತೋರ್ಸೋಣ. ಲೋ, ಹೋಗಿ ಆ ಮಲಯಾಳಿ ಮಾಂತ್ರಿಕನ್ ಕರ್ಕೊಂಡ್ ಬಾರೋ. ಹುಚ್ಚು ಯಾರಿಗಿಡ್ದಿದೆ ಅಂತ ಅವನೇ ತೀರ್ಮಾನ ಮಾಡ್ಲಿ. ಯಾರಿಗೆ ಅಂದ್ರೆ ನಿಮ್ಗೆ ಅಲ್ಲ. ಬರ್ತಾ ಬರ್ತಾ ರೋಗ ಕೈ ಮೀರೋಗ್ತಾ ಇದೆ. ಹಿಂಗೆ ಮೀರೋದ್ರೆ ಏನ್ ಮಾಡೋದು ನೋಡು. ಆದಷ್ಟು ಬೇಗ ಅವನ್ನ ಕರ್ಕೊಂಬಾ. ಅಷ್ಟರಲ್ಲಿ ಮನೆ ಔಷಧಿ, ನಿಂಬೆಕಾಯಿ ಔಷಧಿನ ವೈದ್ಯನ ಚೆನ್ನಾಗಿ ಮಾಡೋಣ. ಇವರಿಗೆ ಹಿಡ್ಕೊಂಡು ನೋಡದೆ ಬಿಡಲು ನಿನ್ನನು ನೋಡಲು ಮೂಡನೆ ನನ್ನ ಬಂದವನು. ಕಾಣದೆ ಬಿಡಲು ನಿನ್ನನು ನೋಡಲು ಮೂಡನೆ ನನ್ನ ಬಂದವನು. ಸತ್ಯ ಸತ್ಯವೆಂದಂಬಲಿಸಿ ಸದಿಸುವುದರನ್ನೇ ಪರನಿಗೆ ಮಾರಿಸಿ. ಸತ್ಯ ಸತ್ಯವೆಂದಂಬಲಿಸಿ ಸದಿಸುವುದರನ್ನೇ ಪರನಿಗೆ ಮಾರಿಸಿ. ನಿನ್ನ ಪದವ ಗಳಿಸಿ ನನ್ನ ಕೆಲವನ್ನು ಸಾಧಿಸಿ. ನಿನ್ನ ಪದವ ಗಳಿಸಿ ನನ್ನ ಛಲವನ್ನು ಸಾಧಿಸಿ. ಕಾಡದೆ ಬಿಡಲು ನಿನ್ನನ್ನು ನೋಡಲು ಮೂಡನೆ ನನ್ನ ಬಂದವನು. ನೋಡಲು ಮೂಡನೆ ನನ್ನ ಬಂದವನು. ಹರಿಶ್ಚಂದ್ರ, ನಿನ್ನ ಸತ್ಯತೆ ನರಮೇಧದಿಂದ ಅರ್ಥ ಮಾಡಿಕೊ. ಈ ಕೌಶಿಕನ ಪ್ರತಿಜ್ಞೆ ಪ್ರತಿಫಲವು ನಿನ್ನನ್ನು ವ್ರತಭ್ರಷ್ಟನಾಗಿ ಮಾಡದೆ ಬಿಡುವುದಿಲ್ಲ. ದುಷ್ಕರ್ಮಿಯಾದ ನಿನ್ನ ಪಿತ ತ್ರಿಶಂಕುವನ್ನೇ ಕಾಪಾಡಿ ರವಿವಂಶೋದ್ಧಾರಗೈದ ಅಟಯಾಗಿ ಕೌಶಿಕನ ಮುಂದೆ ನರಕೀಟನಾದ ಹರಿಶ್ಚಂದ್ರನ ಸತ್ಯ. ಹರಿಶ್ಚಂದ್ರ, ಕಾದು ನೋಡುತ್ತಿರು ಈ ಕೌಶಿಕನಿಂದ ನಿರ್ಮಿತವಾದ ತಾರಾಸ್ತಂಭ ಕತ್ತಲೆಯನ್ನು. ಸತ್ಯ ಸತ್ಯವೆಂದಂಬಲಿಸಿ ಸದಿಸುವುದರನ್ನೇ ಪರನಿಗೆ ಮಾರಿಸಿ. ಸತ್ಯ ಸತ್ಯವೆಂದಂಬಲಿಸಿ ಸದಿಸುವುದರನ್ನೇ ಪರನಿಗೆ ಮಾರಿಸಿ. ನಿನ್ನ ಪದವ ಗಳಿಸಿ ನನ್ನ ಛಲವನ್ನು ಸಾಧಿಸಿ. ನಿನ್ನ ಪದವ ಗಳಿಸಿ ನನ್ನ ಛಲವನ್ನು ಸಾಧಿಸಿ. ಕಾಡದೆ ಬಿಡಲು ನಿನ್ನನು ನೋಡಲು ಮೂಡನೆ ನನ್ನ ಬಂದವನು. ನನ್ನ ಬಂದವನು. ವಿಧಿ ದುರ್ವಿಧಿ ಹೀಗೆ ನಿರ್ದಯನಾದೆಯೋ. ಈ ಅನಾಥನ ಮೇಲೆ ಪರಮೇಶ್ವರ, ಕಾಶಿ ವಿಶ್ವನಾಥ,
ಮುದುಡಿತು ನನ್ನ ಬಾಳಿನ ಸೋಮವು ಸ್ವರಗಿತು ಎನ್ನ ದೇಹದ ತನುವು ಮುದುಡಿತು ನನ್ನ ಬಾಳಿನ ಸೋಮವು ದೇವಾ ದೇವಾ ಜಲವಿಲ್ಲದ ಮೇನಿನ ತೆರದಿ ದೇವಾ 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 ಜಲವಿಲ್ಲದ ನೀರಿನ ತೆರದಿ ಬಳುಗೋಳಾಯಿತೆ ಜೀವನ ಕಥೆಯೋ ಬಳುಗೋಳಾಗಿದೆ ಜೀವನ ವ್ಯತೆಯೋ ಮುದುಡಿತು ನನ್ನ ಬಾಳಿನ ಸುಮವು ಸೊರಗಿತು ನನ್ನ ದೇಹದ ತನುವು ಮುದುಡಿತು ನನ್ನ ಬಾಳಿನ ಸುಮವು ದೇವಾ ದೇವಾ ಕೊನೆಗೊಳ್ಳುವುದೋ ಈ ಮನದ ಪರಿತಾಪವೋ ಮುಂದೆ ಗತಿ ಕಾಣದೆ ನಾನೊಂದು ಬಳಲುತ್ತಿರುವೆ ಎಂದು ಕೊನೆಗೊಳ್ಳುವುದೋ ಈ ಮನದ ಪರಿತಾಪವೋ ಮುಂದೆ ಗತಿ ಕಾಣದೆ ನಾನೊಂದು ಬಳಲುತ್ತಿರುವೆ ಅಭಯ ನೀಡು ಈ ಮನದ ವೇದನೆಯ ಬೇಗ ನೀತಿ ಹಿರಿಸೋ ಮನದ ವೇದನೆಯ ಅಭಯ ನೀಡು ನೀ ಮನದ ವೇದನೆಯ ಬೇಗ ನೀತಿ ಹಿರಿಸೋ ಕಾಯೋ ಹರನೇ ಓ ಕಣ್ಣ ಪರಮೇಶನೇ ಕಾಯೋ ಹರನೇ ಓ ಕಣ್ಣ ಪರಮೇಶನೇ ಒಂದು ಬೆನ್ನಿನ ಅರ್ಧನಾದದಲ್ಲಿ ನಿನ್ನ ಬೇಡುತ್ತಿರುವೆ ನಾನಿನ್ನ ಬೇಡುತ್ತಿರುವೆ ಮುದುಡಿತು ನನ್ನ ಬಾಳಿನ ಸ್ವಭಾವೋ ಸ್ವರಗಿತು ನನ್ನ ದೇಹದ ತನುವು ಮುದುಡಿತು ನನ್ನ ಬಾಳಿನ ಸ್ವಭಾವೋ ಸೇವಾ ದೇವಾ
ಜಗತ್ತದಲ್ಲಿ, ನಿರ್ಭಾಗ್ಯ ಪ್ರಪಂಚದಲ್ಲಿ ಈ ನರದುಷ್ಟ ಹರಿಶ್ಚಂದ್ರನ ಜನನವಾಯಿತೆ. ನನ್ನ ಜನನಕ್ಕೆ ಧಿಕ್ಕಾರವಿರಲಿ. ನನ್ನಂತಹ ಪಾಪಿಯು ಈ ಜಗತ್ತೊಳಗೆ ಜನಿಸಲೇಬಾರದು. ಮುನಿಯ ಋಣವನ್ನು ತೀರಿಸುವುದಕ್ಕಾಗಿ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ಮಾರುವಂತಹ ದುರ್ಸ್ಥಿತಿಗೆ ತಂದೊಡ್ಡಿದೆಯಾ ದುರ್ವಿಧಿ. ಅವಳು ಬಾಣಸಿಯಾಗಿ ಹೋಗುವಾಗ ಅವಳ ಆಕ್ರಂದನ ನನ್ನ ಕರುಳನ್ನೇ ಕೀಳುವಂತಾಯಿತು. ಇನ್ಯಾವ ದುಸ್ಥಿತಿ ನನಗೆ ಕಾದಿದೆಯೋ. ಏ ಪರಮೇಶ್ವರ, ಪರೀಕ್ಷಿಸುತ್ತಿರುವ್ಯಾ? ಪರೀಕ್ಷಿಸು, ಕೊನೆಯವರೆಗೂ ಪರೀಕ್ಷಿಸು. ನನ್ನ ಜೀವನದ ಅಂತ್ಯದವರೆಗೂ ಸತ್ಯವನ್ನೇ ನುಡಿದು ಸಾಯುತ್ತೇನೆ. ಮಹಾರಾಜ, ನಮ್ಮ ವಿಶ್ವಾಮಿತ್ರ ಋಣ ಸ್ವಾಮಿ, ನಮ್ಮ ಗುರುಗಳಾದ ವಿಶ್ವಾಮಿತ್ರ ಋಣವೇನೋ ತೀರಿಸ್ಬಿಟ್ರಿ. ಆದ್ರೆ ನಂದು 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 ಬತ್ಯ ನಂದು. ನಿಮ್ದು ಯಾವುದು ಸ್ವಾಮಿ? ಬತ್ಯ ನಂದು ಬತ್ಯ. ನಿಮ್ ಬತ್ಯ? ನೀವು ನಿಮ್ಮ ಗುರುಗಳ ಕೆಲಸದ ಮೇಲೆ ಬಂದ್ರಿ, ಅದಕ್ಕೆ ನಾನು ಬತ್ಯ ಕೊಡಬೇಕೆ? ಹಾಗಂದ್ರೇನೆಯ ಕೈ ಎತ್ತಿ ದಾನ ಮಾಡೋ ಪ್ರಭು ನೀನು. ನನ್ನ ಬತ್ಯನ ನೀನು ಈ ರೀತಿ ಎಗರಿಸಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಲ್ಲಯ್ಯ, ಅನ್ನ ನೀರು ಇಲ್ಲದೆ ನಿನ್ನ ಜೊತೆ ಕಾಡು ಮೇಡೆಲ್ಲ ಹಲ್ದಿ ಅದನ್ನ ಮರ್ತ್ಬಿಟ್ಯಾ. ನನಗೇನು ಕೊಡಬೇಕಾಗಿಲ್ಲ ಅಂತ ಹೇಳ್ತಿಲ್ಲ. ಇದು ನ್ಯಾಯನಾ, ಇದು ನೀತಿನಾ, ಇದು ಧರ್ಮನಾ? ಪರವಾಗಿಲ್ಲ ಬಿಡು, ನನಗೇನು ಕೊಡಬೇಕಾಗಿಲ್ಲ ಅಂತ ಹೇಳು, ನಾನು ಸುಮ್ಮನೆ ಹೊರಟು ಹೋಗ್ತೀನಿ. ಕೋಪಿಸ್ಕೋಬೇಡಿ. ಕೈ ಹಿಡಿದ ಧರ್ಮ ಪತ್ನಿಯನ್ನೇ ಮಾರಿಕೊಂಡು ಈ ಜಗತ್ತಿನಲ್ಲಿ ಜೀವಿಸುವುದಾದರೂ ಹೇಗೆ? ನಿಮಗೆ ಬರಬೇಕಾದ ಹಣಕ್ಕಾಗಿ ನನ್ನನ್ನು ಯಾರಿಗಾದ್ರೂ ಮಾರ್ಬಿಡಿ. ಅಯ್ಯಯ್ಯೋ, ಎಲ್ಲದಕ್ಕೂ ಮಿಂಚಿದ ಮಾರಾಯ ಕಣೇನಿ. ನಡಿ, ಮುಂದೆ ನಿನ್ನೆ ಯಾರೇ ಕೊಂಟ್ಗಳಿದಾರ ನೋಡೋಣ. ನಡಿ. ಕುಲದಲ್ಲಿ ಕೀಳ್ಯಾವುದೋ, ಉಚ್ಚಪ್ಪ ಮತದಲ್ಲಿ ಮೇಳ್ಯಾವುದೋ, ಹುಟ್ಟಿ ಸಾಯುವಾಳು ಮನ್ಸನ ಮೇಲೆ ಕೀಳ್ಯಾವುದೇಲ್ಯಾವುದೋ, ಉಚ್ಚಪ್ಪ ಕೀಳ್ಯಾವುದೇಲ್ಯಾವುದೋ. ಮತದಲ್ಲಿ ಕೀಳ್ಯಾವುದೋ, ಹುಟ್ಟಿ ಸಾಯುವಾಳು ಮನ್ಸನ ಮೇಲೆ ಕೀಳ್ಯಾವುದೇಲ್ಯಾವುದೋ, ಉಚ್ಚಪ್ಪ ಕೀಳ್ಯಾವುದೇಲ್ಯಾವುದೋ. ತಿಲಕ ಇಟ್ಟರೆ ಸ್ವರ್ಗವು ಸಿಕ್ಕದು, ತಿಲಕ ಇಟ್ಟರೆ ಸ್ವರ್ಗವು ಸಿಕ್ಕದು, ವಿಭೂತಿ ಬಳಿದರೆ ಕೈಲಾಸ ಬರದು, ವಿಭೂತಿ ಬಳಿದರೆ ಕೈಲಾಸ ಬರದು, ಇಟ್ಟ ಗಂಧ ಬೂದಿ ನಾಮ
ಸೈವರಿಗೆಲ್ಲ ಶಿವ ದೊಡ್ಡವನು, ಸೈವರಿಗೆಲ್ಲ ಶಿವ ದೊಡ್ಡವನು, ವೈಷ್ಣವರಿಗೆಲ್ಲ ಸದ್ವೋತ್ತಮನು, ಉತ್ತಮ ಮಧ್ಯಮ ಹದಮರೆಲ್ಲರೂ ಸತ್ತ ಮೇಲೆ ಸಮರಾಗುವರು, ಕುಲದಲ್ಲಿ ಕೀಳ್ಯಾವುದೋ ಜಪ ಮತದಲ್ಲಿ ಮೇಳ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸನ ಮುಂದೆ ಕೀಳ್ಯಾವುದು ಮೇಳ್ಯಾವುದೋ, ಜಪ ಕೀಳ್ಯಾವುದು ಮೇಳ್ಯಾವುದೋ. ತಲೆಗೊಂದು ರೀತಿಯ ನೀತಿಯ ಜಾತಿಯ ಹೇಳುವ ಜ್ಯೋತಿ ಸಿದ್ಧರು ಗುರುಗಳು, ಜ್ಯೋತಿ ಸಿದ್ಧರು ಗುರುಗಳು. ತಲೆಗೊಂದು ರೀತಿಯ ನೀತಿಯ ಜಾತಿಯ ಹೇಳುವ ಜ್ಯೋತಿ ಸಿದ್ಧರು ಗುರುಗಳು, ವಸಣದಲ್ಲಿ ವೀರಭಾವ, ವಸಣದಲ್ಲಿ ವೀರಭಾವ, ಕೈಯ ಮೇಲ್ಗಡೆ ಭೂಮಿಯಾಗುವುದು, ಕುಲದಲ್ಲಿ ಕೀಳ್ಯಾವುದೋ ಜಪ ಮತದಲ್ಲಿ ಮೇಳ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸನ ಮುಂದೆ ಕೀಳ್ಯಾವುದು ಮೇಳ್ಯಾವುದೋ, ಜಪ ಕೀಳ್ಯಾವುದು ಮೇಳ್ಯಾವುದೋ, ಮೇಳ್ಯಾವುದೋ, ಜಪ ಕೀಳ್ಯಾವುದು ಮೇಳ್ಯಾವುದೋ. ಓ ಕಾಶಿಪುರದ ವಾಸಿಗಳೇ, ಓ ಕಾಶಿಪುರದ ವಾಸಿಗಳೇ, ಈತ ಹರಿಶ್ಚಂದ್ರ ಮಹಾರಾಜ ತನ್ನ ಒಂದು ಮಾತನ್ನು ನಡೆಸಿಕೊಳ್ಳೋಸ್ಕರ ಇಡೀ ಸಾಮ್ರಾಜ್ಯವನ್ನೇ ಮಾರಿ ತನ್ನ ಹೆಂಡತಿಯನ್ನು ಮಾರಿಕೊಂಡ ಘನವಂತ. ಈಗಲೂ ತನ್ನನ್ನು ಮಾರಿಕೊಳ್ಳಲು ಸಿದ್ಧನಿದ್ದೇನೆ. ಬೆಲೆ ಹೆಚ್ಚೇನಿಲ್ಲ, ತುಂಬಾ ಹಗ್ಗ. 99,999, ಅದರ ಮೇಲೆ 1,00,000 ವರ, 1,00,000 ವರ. ಏ ಈ ದಾಸಿನ ಮಾರ್ತಾ ಇದೀಯಾ? ಇಲ್ಲ, ಇವನಿಗೆ ಹೆಣ್ ಕೊಡು, ಮದುವೆ ಮಾಡ್ತೀನಿ ಅಂತ ಕೂಗ್ತಾ ಇದೀನಿ. ಬಂದ್ಬಿಟ್ಟ ಎದೆ ಉಬ್ಬರಿಸ್ಕೊಂಡು ಬಹಳ ಕೊಂಡ್ಕೊಳ್ಳೋ ನಂಗೆ. ಏ ಕಣ್ಣಲ್ಲೇ ಯಾಕೆ ಕಿರ್ಚ್ಕೊಳ್ತಾ ಇದೀಯಾ? ಯಾರು ಅಂತ ತಿಳ್ಕೊಂಡಿದೀಯಾ ನನ್ನನ್ನು? ಈ ಊರ್ನ ಮಸಾಣ ಕಾಯೋ ದೊರೆ ಈರ್ಬಾವು. ಅಯ್ಯಯ್ಯಯ್ಯಯ್ಯೋ, ಏನ? ಅಯ್ಯೋ ಶಿವ, ಈ ಮಸಾಣಕಾಯ ಏನ್ ಕುಲ್ಲವನೇ ನೀನು? ದೂರ ಹೋಗ ದೂರ, ಹತ್ರ ಬಂದ್ರೆ ಮೇಲ್ಗೆ ಆಗ್ಬಿಡ್ತಾ, ಹೋಗೋ. ನಾನು ಎಷ್ಟೇ ದೂರ ಹಿಂದಕ್ಕೆ ಹೋದ್ರು ನಾನು ನೀನು ನಿಂತ್ಕೊಳ್ಳೋದು ಇದೇ ನೆಲದ ಮೇಲಲ್ವಾ? ಆ ಈ ಅಂಟನ್ನ ಹೇಗೆ ಬಿಡಿಸ್ಕೊಳ್ತೀಯಾ? ಅಯ್ಯೋ, ನೀನ್ ತರ್ಕನಾಸ ಆಗುವಾಗ ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯೋ? ಅಪರ ಬ್ರಹ್ಮ ವಿಶ್ವಾಮಿತ್ರ ಶಿಷ್ಯ ನಕ್ಷತ್ರಿಕ ಅಂತ. ಓಹೋ, ವಿಶ್ವಾಮಿತ್ರಪ್ಪನ ಶಿಷ್ಯ ನಕ್ಷತ್ರಿಕನ? ಬಲೆ ಬಹಳ ಒಳ್ಳೆ ಹೆಸರು ಇಟ್ಕೊಬಿಟ್ಟಿದ್ಯಾ ಬಿಡು. ಮೊದ್ಲು ಬೆಲೆ ಹೇಳೋ. ಏಯ್, ನಿನ್ನ ಹತ್ರ ಏನು ವ್ಯವಹಾರ? ನಡೆಯ ಮುಂದೆ. ಎಲ್ಲಿಗೆ ನಡೆಯೋದು? ದಾಸನ ಕೊಂಡ್ಕೊಳಕ್ ಬಂದಿದ್ದೀನಿ. ಏನಂದೆ? ದಾಸನ ಕೊಂಡ್ಕೊಳಕ್ ಬಂದಿದ್ದೀನಿ ಅಂದೆ. ಅಯ್ಯೋ ಮಹಾರಾಜನ ಕೊಂಡ್ಕತೇನೋ? ಅಯ್ಯೋ ಚಂಡಾಳ, ನಿನ್ ಕಣ್ಣಿಂಗ್ ಹೋಗುತ್ತೆ ಕಣ. ಹೋಗ್ಲಿ ಬಿಡು, ನಿನ್ನಂತ ಕೆಟ್ಟ ಮುಖ ನೋಡೋದಾರು ತಪ್ತದೆ. ಮೊದ್ಲು ಬೆಲೆ ಹೇಳೋ. ಅಯ್ಯಯ್ಯಯ್ಯೋ, ನಾನೊಳ್ಳೆ ಈ ತರ್ಕನಲ್ಲಿ ಸಿಕ್ಕಾಕೊಂಡಲ್ಲಪ್ಪ. ಮಹಾರಾಜ, ನಾನು ಈ ಕುಲದವರಿಗೆ ನಿಮ್ಮನ್ನು ಮಾರಲಾರೆ, ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮನ್ನ ಮಾರಿ ನಾನು ಯಾವ ಪಾಪಕ್ಕೆ ಗುರಿ ಆಗಲಾರೆ. ನನಗೆ ಬತ್ತೆ ಸಿಕ್ತಿರೋ ಪರವಾಗಿಲ್ಲ, ಸ್ವಲ್ಪ ದಿನ ಹತ್ಕೊಂಡು ತೆಪ್ಪಗಾಗ್ಬಿಡ್ತೀನಿ. ನಾನು ಈನ್ ಕುಲದವನಿಗೆ ಮಾರಲಾರೆ. ಸ್ವಾತಿ ನಕ್ಷತ್ರ ಸ್ಪುರ ಶಾಂತಿ. ಉತ್ತಮ ಕುಲ ನೀಚ ಕುಲ ಅಂತ ಮಾನವರು ಕಲ್ಪಿಸಿಕೊಂಡಿರೋ ವ್ಯತ್ಯಾಸವೇ ಹೊರ್ತು
ದೈವ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅಲ್ಲವೇ? ಕೊಟ್ಟ ಮಾತನ್ನು ತಪ್ಪುವುದಕ್ಕಿಂತ ನೀಚವಾದದ್ದು ಯಾವುದಿದೆ? ಅದೋ ಸೂರ್ಯ ಮುಳುಗುತ್ತಿದ್ದಾನೆ, ಬೇಗ ಅವರಿಗೆ ಮಾರಿ ಪುಣ್ಯ ಕಟ್ಕೊಳ್ಳಿ. ಅಭಿಮಾನ ಸಂದೇಹ ಬೇಡ, ನನ್ನನ್ನು ಅವರಿಗೆ ಮಾರಿ ಪುಣ್ಯ ಕಟ್ಕೊಳ್ಳಿ. ಇದು ಮಹಾರಾಜ ಇದು ನನ್ನಿಂದ ಸಾಧ್ಯವಿಲ್ಲ. ಅಪ್ಪ ಮಾನ್ ಭಾವ, ಈ ಮುನಿಕುಮಾರನಿಗೆ ಇಂದು ಸೂರ್ಯ ಮುಳುಗುವ ಒಳಗಾಗಿ ಈ ಮುನಿಕುಮಾರನಿಗೆ 1,00,000 ರೂಪಾಯಿ ಭತ್ಯ ರೂಪದಲ್ಲಿ, ಸುವರ್ಣ ರಾಶಿಯ ರೂಪದಲ್ಲಿ ಕೊಡಬೇಕಾಗಿದೆ. ನಿಮ್ಮ ಸೇವೆ ಮಾಡಲು ನಾನು ಸಿದ್ಧನಿದ್ದೇನೆ. ದಯಮಾಡಿ ನನ್ನನ್ನು ಕೊಂಡ್ಕೊಂಡು ಪುಣ್ಯ ಕಟ್ಕೊಳಪ್ಪ. ಇನ್ನು ನೋಡಿದ್ರೆ ಒಳ್ಳೆ ನಂಗೇನೋ ಕಾಣ್ತೀಯ, ಮತ್ತೆ ಓಹೋ, ಯಾಕೆ ಇವನು ಏಕ್ ಅನುಮಾನ? ಒಂದು ಕಾಲದಲ್ಲಿ ಚಕ್ರವರ್ತಿಯಾಗಿದ್ದವನು ಸರಿಯಾಗಿ ಕೆಲಸ ನಿರ್ವಹಿಸುವನೋ ಇಲ್ಲವೆಂದು ಅನುಮಾನವೇ? ಸಂದೇಹ ಬೇಡ. ಧರ್ಮಕ್ಕೆ ವಿರುದ್ಧವಾಗಿ ಯಾವ ಕಾರ್ಯವನ್ನು ಮಾಡಲು ನಾನು ಸಿದ್ಧನಿದ್ದೇನೆ. ನನ್ನನ್ನು ಕಾರ್ಯನಿರ್ವಹಿಸಲು ಸಿದ್ಧನಿದ್ದೇನೆ. ಧರ್ಮನೋ ಕರ್ಮನೋ ನನ್ನ ಮಾತು ಕೇಳುತ್ತೀನಿ ಅಂದಲ್ಲ, ಅಷ್ಟೇ ಸಾಕು. ನಕ್ಷತ್ರಿಕ ಮುನಿಗಳೇ, ನಿಮಗೆ 1,00,000 ರೂಪಾಯಿ, ನಮ್ಮ ಹುಡುಗ ನಿಮಗೆ 1,00,000 ರೂಪಾಯಿ ಕೊಡ್ತಾನೆ, ತಕೊಂಡು ಹೋಗಿ. ಮನ್ಸ, ನಿನ್ನ ಹೆಸರೇನಂದ? ಹರಿಶ್ಚಂದ್ರ. ಈಗಲೇ ಬೆಳೆಸುವರು. ಏನು? ಹರಿಶ್ಚಂದ್ರ. ಹರಿಶ್ಚಂದ್ರ ನಾಲ್ಗೆನೆ ತಿರುಗ್ತಾ ಇಲ್ಲಲ್ಲ. ಈಗ ನಿನ್ನ ಹೆಸರು? ಈಗ ನನ್ನ ಹೆಸರು ಈರ್ಬಾವು. ನೀನು ನನ್ನ ದಾಸ, ನಿನ್ನ ಈರ್ದಾಸ ಅಂತ ಕರಿತೀನಿ. ಓಂತಿಯ ಅಪ್ಪಣೆ. ಅಪ್ಪಣೆ ಏನ್ ಬಂತು? ಸಾವೋದಣಿ ಅಂತ ಹೇಳು. ಸಾವೋದನಿ. ತಿಳ್ಕೊಂಡ್ಯಾ? ಕೆಂಚ ಒಡೆಯ, ಕೊಡ್ಲಾ ಮಡಿಕೆನಾ? ಎಂಡೋದ್ ಮಡಿಕೆನಾ? ವೀರದಾಸು, ಬಾ ನನ್ನ ಜೊತೆ. ನಕ್ಷತ್ರೇಶ್ವರ, ನಮ್ಮ ಹುಡುಗ ನಿಮ್ಗೆ 1,00,000 ರೂಪಾಯಿ ಕೊಡ್ತಾನೆ, ತಕೊಂಡು ಹೋಗಿದ್ ಬನ್ನಿ. ಮಹಾರಾಜ, ನನ್ನ ಅಪರಾಧವನ್ನು ಮನ್ನಿಸಿ. ಹೋಗಿ ಹೊಲದಲ್ಲಿ ಕೀಳ್ಯಾವುದೋ ಉಚ್ಚಪ್ಪ, ಮಠದಲ್ಲಿ ಮೇಳ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸ ಮುಂದೆ ಕೀಳ್ಯಾವುದು ಮೇಳ್ಯಾವುದೋ. ಉಚ್ಚಪ್ಪ ಕೀಳ್ಯಾವುದು ಮೇಳ್ಯಾವುದೋ, ಉಚ್ಚಪ್ಪ ಕೀಳ್ಯಾವುದು ಮೇಳ್ಯಾವುದೋ. ನಕ್ಷತ್ರೇಶ್ವರ, ಮನ್ನಿಸ್ಬಿಡಿ. ನಕ್ಷತ್ರೇಶ್ವರ, ನೀವು ಮಹಾನುಭಾವರು, ಈಗೆಲ್ಲ ಮಾಡಬಾರದು. ಅಯ್ಯೋ ಮಹಾರಾಜ, ಮಹಾನುಭಾವ, ನಿನ್ನ ಸತ್ಯವೇ ನಿನಗೆ ಶ್ರೀರಕ್ಷೆ. ಎಂಥ ಸತ್ಯವಂತ ನಿನ್ನ ಸತ್ಯವೇ. ಬಂದ್ರ ಗುರುರಾಜನ್, ಬನ್ನಿ, ನನ್ನನ್ನು ಬೇಕಾದ್ರೆ ಏನ್ ಬೇಕಾರೋ ಅನ್ನಿ, ಆದ್ರೆ ಆ ಸತ್ಯ ಹರಿಶ್ಚಂದ್ರ ಬಾಳ್ ಮಾತ್ರ ಹಾಳು ಮಾಡಬೇಡಿ. ಕಾಡದ ಪಾಪ ನಂದು. ಎಷ್ಟೇ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರು ಪಾಪ ಹೋಗಲ್ಲ ಗುರುಗಳೇ, ಪಾಪ ಹೋಗಲ್ಲ. ನಿಜಾನೇ ಬಗಳ್ತಾ ಇದ್ದೀನಿ ಗುರುಗಳೇ. ನಿಮ್ಮ ವಿಷಯನೇ ತಗೊಳ್ಳಿ. ನಿಮ್ಮ ಹಾರ್ಬಡ್ಡಕ್ಕೆ, ನಿಮ್ಮ ಪ್ರಯತ್ನಕ್ಕೆ ಹರಿಶ್ಚಂದ್ರ ಬಿರುಗಾಳಿ ಸಿಕ್ಕಿದ ತರಗೆ ಆಗಲಿ ಅಂತ ಎದುರೋಗ್ತಾನೆ ಅಂತ ತಿಳ್ಕೊಂಡ್ರಿ. ಆದ್ರೆ ಅವನು ಸಾಣಿ ಹಿಡಿದಷ್ಟು ವಜ್ರ ಹೊಳೆಯುವಂತೆ ಅವನ ಸತ್ಯ ನಿಷ್ಠೆ ಹೆಚ್ಚಾಯಿತು ಹೊರತು ನಿಮ್ಮ ಬೇಳೆ ಮಾತ್ರ ಏನು ಬೇಲಿಲ್ಲ. ಅದನ್ನ ಸಹಿಸಲಾರದೆ ನೀವು ನಿರಂತರ ಚಿಂತೆಯಿಂದ ಸೊರಗ್ತಾ ಇದ್ದೀರಾ, ನರಳಿ ಸಾಯ್ತಾ ಇದ್ದೀರಾ, ಸೊರಗ್ತಾ ಇದ್ದೀರಾ. ಇಷ್ಟಕ್ಕೆ ಮುಗಿದು ಹೋಯ್ತೇನೋ?
ಹರಿಶ್ಚಂದ್ರ ಪಡಬೇಕಾದ ಕಷ್ಟಗಳು ಮುಂದೆ ಇವೆ. ಗುರುರಾಜನ್, ಆದರೂ ಈ ಶಿಷ್ಯನ ಒಂದು ವಿನಂತಿ. ಏನದು? ಆ ಪುಣ್ಯಾತ್ಮನ ಇಷ್ಟೇ ಸಾಕು. ಕಾಡಿಸ್ ಪಾಪ ನಮ್ದು, ಕಾಡಿಸ್ ಪಾಪ ನಿಮ್ದು, ಇಷ್ಟಕ್ಕೆ ಸಾಕು. ಒಳ್ಳೇದಾಗುತ್ತೆ. ಮರ್ಯಾದೆ ಉಳಿಯುತ್ತೆ ಗುರುಗಳೇ, ಮರ್ಯಾದೆ ಉಳಿಯುತ್ತೆ. ಶಾಂತಂ ಪಾಪಂ ಶಾಂತಂ ಪಾಪಂ. ನಿಮ್ಮ ಛಲ ನಿಮ್ಮ ಚಿತ್ತ, ನಿಮ್ಮ ಛಲನ ನೀವು ಬಿಡ್ಲಾರಿ. ನಾನು ಇಷ್ಟು ವರ್ಷ ನಿಮ್ಮ ಶಿಷ್ಯನಾಗಿರೋದ್ರಿಂದ ಕೆಲವು ತತ್ವಗಳು ನನ್ನ ಕೈ ಸೇರಿವೆ. ಏನದು ನಿನ್ನ ತತ್ವ? ಏನು ಅಂದ್ರೆ, ಅಂಡ ಪಿಂಡ ಬ್ರಹ್ಮಾಂಡ ಕಟಹದಲ್ಲಿ ಅವರವರ ಕರ್ಮನ ಅವರೇ ಅನುಭವಿಸ್ಬೇಕು. ಬಾರೆ ಲೇ ಚೆನ್ನಿ, ಬಾರೆ. ಬಂದ್ಯಾ ನನ್ ಚಿನ್ನ, ಬಂದ್ಯಾ ನನ್ ಬಂಗಾರ, ಬಂದು ಒಂದು ಕೊಡ ಎಂಡ ಕೊಡಮ್ಮಿ. ಚೆನ್ನಿ, ನಿನ್ ಕೈಯಾರ ಕೊಡಮ್ಮಿ. ಆಹಾ, ಬಾಯ್ ತುಂಬ ಮಾತಾಡ್ತೀಯಾ? ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅದ್ರಲ್ಲೂ ದುಡಿಯೋ ಗಂಡ ಚಂದ, ಮಲ್ಗೆ ಹೂ ಮುಡ್ದಿರೋ ಹೆಣ್ಣು ಚಂದ ಅಲ್ವಾ? ಕೊಡು ಚೆನ್ನಿ, ನಿನ್ ಕೈಯಾರ ಕೊಡಮ್ಮಿ. ಏನ್ ಚಂದ ಕಾಣಿಸ್ತಾ ಇದೆಯಮ್ಮಿ, ನೋಡಕ್ಕೆ ಎರಡು ಕಣ್ಣು ಸಾಲಕ್ಕಿಲ್ಲ. ನಿನ್ ಬಣ್ಣ ಭಾರಿ ಚಂದ ಕಾಣಿಸ್ತಾ ಇದೆ ಕಣಮ್ಮಿ. ಕಟ್ಕಂದ್ರೆ ನಿನ್ನಂಗಿರೋಳ್ನೇ ಕಟ್ಕೋಬೇಕು ನೋಡು. ಅಲ್ಲ ಕಣಮ್ಮಿ, ಕುಡಿಯೋ ಗಂಡನ ಜೊತೆ ಚಕ್ಕಂದ ಆಡ್ಕೊಂಡು ಪರವಾಗಿಲ್ಲ ಕಣಮ್ಮಿ. ಇನ್ನು ನೋಡ್ತಾ ಇದ್ರೆ ಮಾಯಾಂಗ್ನಿ ಗೀತಿ ಹಂಗೆ ಕಾಣ್ತಾ ಇದೀಯ. ಯಾಕೋ ಬಾಳ ಬಾಳ ಮಾತಾಡ್ತಿದ್ಯಲ್ಲ, ಚಿಗರಡಕ್ಕೆ ಮೊಗ್ರ ಬೇಳ. ನೀನ್ ನೋಡ್ತಾ ಇದ್ರೆ ಹೆಂಗೆಂಗೋ ಆಗುತ್ತೆ. ಹೆಂಗಾಗತ್ತೆ ಚೆನ್ನಿ? ನಿನ್ ಮಾತು ಕೇಳ್ತಿದ್ರೆ ಜೇನುತುಪ್ಪ ನಗ್ತಂಗ ಆಗ್ತೆ ಕಣೆ. ನಿನ್ನ ತಪ್ಕೊಂಡು ಮುತ್ತಿಕ್ಕಿ ನಿನ್ ತೊಡೆ ಮೇಲೆ ಆಯಾಗಿ ಮಲ್ಕಬಿಡೋಣ ಅನ್ನಿಸ್ತದೆ. ಈ ಕುಡ್ದಿರೋ ನನ್ನ ಜೀವ ಚಿಗ್ರಲೆ ಮೊಗ್ರಡಕ್ಕೆ, ಚಿಗ್ರಲೆ ಮೊಗ್ರಡಕ್ಕೆ. ಚೆನ್ನಿ, ಅದಂದಿಯಲ್ಲ ಮೊಗ್ರಡಕ್ಕೆ ಚಿಗ್ರಲೆ ಅಂದಿಯಲ್ಲ, ಅದು ತತಮಿಮಂತೆ ತರ್ಬೇಕಾ?
ಬರ್ತೀನಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ. ಗಂಧ ತುಂಬಿ ನಾನು ಸಣ್ಣ ಜಾಜಿ ಹೂವದ ಕಟ್ಟಿ ನಾನು ತುಂಬ ಒಳ್ಳೆ ಗಂಧ ತುಂಬಿ ನಾನು ಸಣ್ಣ ಜಾಜಿ ಹೂವದಂಡ ಕಟ್ಟಿ ನಾನು ಹುಣ್ಣಿಮೆ ರಾತ್ರಿಯಲ್ಲಿ ಕಾದುಕೊಂಡು ಕೂತೀನಿ ಬಾರಯ್ಯ ಮೂಡಿಕೊಂಡು. ಹುಣ್ಣಿಮೆ ರಾತ್ರಿ ಕೂತೀನಿ ಬಾರಯ್ಯ ಮೂಡಿಕೊಂಡು. ಸುಂದ್ರಿ ಬರ್ತೀನಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ. ಇರದೆಲ್ಲ ಚಂದ ಮಾಮ ಬೇಸಾರ ಕಳಿಯದೆಂದು ಚಂದ ಮಾಮ ಆಸೆಯು ತೀರದೆಂದು ಚಂದ ಮಾಮ ಬೇಸಾರ ಕಳಿಯದೆಂದು ಚಂದ ಮಾಮ. ಇನ್ನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ. ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ. ಈರ್ದಾಸು ಹೇಗಿತ್ತಪ್ಪ ನಮ್ಮ ಕುಂಟ? ನಾನು ಅತ್ತ ಕಡೆ ಲಕ್ಷ್ಯ ಕೊಂಡಿಲ್ಲ ದನಿ. ನಿಮ್ಮ ಪಾದ ಸೇವೆಯಲ್ಲಿ ನಿರತನಾಗಿದ್ದೆ. ಭಲೆ ಸ್ವಾಮಿ ನಿಷ್ಠೆಯಲ್ಲಿ ನೀನೇ ಕಣೋ. ನನಗೆ ತುಂಬ ಸಂತೋಷವಾಯಿತು. ನಿನ್ನಂಥ ನಿಯತ್ತನ ಮನ್ಸ. ಒಂದು ಕೆಲಸ ಮಾಡು, ಇವತ್ತಿಂದ ಮಸಣ ಕಾಯ ಕೆಲಸ ನಿಂದು. ಹೇ ಕೆಂಚ, ಒಳಿಯ ಕಂಬಳಿನು ಮುದ್ರಾದಂಡನು ಕೊಡ್ಲಾ? ಈರ್ದಾಸು ನನ್ನ ಜೊತೆ ಬಾ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಯಾರಾದರೂ ಹೆಣ ಉಣಕ್ಕೆ ಮಸಾಣಕ್ಕೆ ಬಂದರೆ ಒಂದು ದುಡ್ಡು, ಒಂದು ಚೌಕ, ಒಂದು ಪಡಿ ಅಕ್ಕಿ ತಗೋಬೇಕು. ಕೊಡಲಿಲ್ಲ ಯಾರು ಹೆಣನ ಮಸಾಣಕ್ಕೆ ಉಣಕ್ಕೆ ಬಿಡಬಾರ್ದು ಸಹೋದರಿ. ಯಾಕಂದ್ರೆ ದುಡ್ಡು ಬಟ್ಟೆ ನಂದು, ಅಕ್ಕಿ ನಿಂದು. ಸಹೋದರಿ ಹೋಗು, ಸತ್ಯವಾಗಿ ನಡ್ಕೊಂಡು ಹೋಗು.